ಹಸಿರು ಹೊದಿಕೆಯತ್ತ ಗುಂಡ್ಲುಪೇಟೆ ನನ್ನ ಮರ ನನ್ನ ನೆರಳು ಅಭಿಯಾನಕ್ಕೆ ಭರಪೂರ ಮೆಚ್ಚುಗೆ. ಇಂದು ಗುಂಡ್ಲುಪೇಟೆಯ ಪುರಸಭೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನನ್ನ ಮರ ನನ್ನ ನೆರಳು ಅಭಿಯಾನವು ಇಂದು ಪಟ್ಟಣಾದ್ಯಂತ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಪರಿಸರ ಉಳಿಸಿ ಮುಂದಿನ ಪೀಳಿಗೆಗೆ ಹಸಿರು ಉಡುಗೊರೆ ನೀಡುವ ಉದಾತ್ತ ಉದ್ದೇಶದಿಂದ ಮಾಡಿದ ಈ ಅಭಿಯಾನದ ನೇತೃತ್ವ ವಹಿಸಿದ್ದ ಪುರಸಭೆಯ ಸಮರ್ಥ ಮುಖ್ಯಾಧಿಕಾರಿಗಳಾದ ಶ್ರೀ ಎಸ್ ಸರವಣ ಅವರು ಕೇವಲ ಅಧಿಕಾರಿಗಳಾಗಿ ಅಷ್ಟೇ ಅಲ್ಲದೆ ಪರಿಸರದ ಪ್ರೇಮಿಗಳಾಗಿ ಮನೆ ಮನೆಗೆ ತೆರಳಿ ಸಸಿಗಳನ್ನು ನೆಡುವ ಮೂಲಕ ನಾಗರಿಕರಲ್ಲಿ ಪರಿಸರ ಜಾಗೃತಿಯ ಕಿಚ್ಚು ಹಚ್ಚುವುದರಲ್ಲಿ ಅವರ ಈ ಒಂದು ಜನಪರ ಕಾಳಜಿ ಮತ್ತು ಕ್ರಿಯಾಶೀಲ ಕಾರ್ಯವೈಖರಿಯ ಬಗ್ಗೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಕೂಡ ಮಾತನಾಡಿ ಪರಿಸರ ಕುರಿತು ಹಲವಾರು ವಿಚಾರಗಳನ್ನು ಹಂಚಿಕೊಂಡರು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಗಾರಿಕೆ. ಪ್ರತಿಯೊಬ್ಬರು ತಮ್ಮ ಮನೆ ಮುಂದೆ ಕನಿಷ್ಠ ಒಂದು ಸಸಿ ನೆಟ್ಟು ಅದನ್ನು ಮರವಾಗಿ ಬೆಳೆಸೋಣ. ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಈ ನನ್ನ ಮರ ನನ್ನ ನೆರಳು ಅಭಿಯಾನವು ನಿಜಕ್ಕೂ ಅರ್ಥಪೂರ್ಣ ಹಾಗೂ ಯಶಸ್ವಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದರು. ಪರಿಸರದ ಹಿತ ಕಾಯುವ ನಿಟ್ಟಿನಲ್ಲಿ ಅಧಿಕಾರಿಗಳ ಈ ಸಂಕಲ್ಪ ಮತ್ತು ಸಂಘಟನೆಗಳ ಬೆಂಬಲವು ಗುಂಡ್ಲುಪೇಟೆಯನ್ನು ಹಸಿರುಮಯ ಪಟ್ಟಣವನ್ನಾಗಿಸುವಲ್ಲಿ ದೃಢ ಹೆಜ್ಜೆಯಾಗಿದೆ, ದೃಢ ಸಂಕಲ್ಪವಾಗಿದೆ. ಈ ಸಂದರ್ಭದಲ್ಲಿ ಪುರಸಭೆಯ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಉತ್ಸಾಹದಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮುಖ್ಯಾಧಿಕಾರಿ ಹೆಸರನ್ನು ಮಾತಾಡ್ತಿದ್ದೀವಿ. ನಾವು ಪರಿಸರ ದಿನಾಚರಣೆ ಅಂಗವಾಗಿ ನನ್ನ ಮರ ನನ್ನ ನೆರಳು ಎಂಬ ದಿನ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಆದರೆ ಎಲ್ಲ ಸಾರ್ವಜನಿಕರು ಗಿಡಗಳ ಅಭಾವ ಇರುವುದರಿಂದ ನಮಗೆ ಗಿಡ ಕೊಡಿ ನಾವೇ ದೃಷ್ಟಿಗೆ ಕೋರಿಕೆ ಮಾಡಿದೆ. ಇಂದು ನಾವು ದಿನ ಆಗಿರ್ತದೆ. ಬಂದರಿಂದ ನಾವು ಒಂದು ಯೋಜನೆಗೆ ಸಾರ್ವಜನಿಕ ಕೊಟ್ಟಿದ್ದೀವಿ, ಅವರೇ ಹಾಕಿದ್ದಾರೆ. ಅದರಿಂದ ಇವತ್ತು ನಮ್ಮ ಗಡಿನಾಡು ಅಧ್ಯಕ್ಷರಾದ ಕರ್ನಾಟಕ ಕಾವಲು ಪಡೆ ಗಡಿನಾಡು ಅಧ್ಯಕ್ಷರಾದ ನಮ್ಮ ಅಬ್ದುಲ್ ಮಾಲಿಕ್ ಮತ್ತು ಅವರು ಬಯಲುಗಳಿಗೆ ಬಂದು ನಮ್ಮ ಇಲಾಖೆ ನಾವೇ ಇಲಾಖೆ ಅವರು ಒಂದು ಈ ಪರಿಸರ ಕೆಲಸದ ಭಾಗವಹಿಸಿ ಉತ್ತಮ ಪರಿಸರ ನಿರ್ಮಾಣ ಮಾಡಲು ಒಂದು ಭಾಗಿಯಾಗಿರ್ತಾರೆ, ಸಂತೋಷವಾಗಿದ್ದಾರೆ. ಆದ್ದರಿಂದ ಈ ಗಿಡ ನೀಡುವ ಮೂಲಕ ಅವರಿಗೆ ಕೆಲಸವನ್ನು ಉಳಿಸುವ ಜೊತೆ ಒಂದು ಯೋಜನೆಯಾಗಿ ನಾವು ಗಿಡ ನೀಡುವ ಮೂಲಕ ಕೆಲಸದಲ್ಲಿ ಬಳಸಿ ಉಳಿಯಲು ಉಳಿಸಲು ಕಾರಣರಾಗಬೇಕು. ಎಲ್ಲ ಆತ್ಮೀಯ ಕನ್ನಡದ ಮನುಷ್ಯಗಳೇ, ಈ ದಿನ ಭಾಳ ಖುಷಿಯಾಗುತ್ತೆ. ದಿನಾಂಕ 12ನೇ ತಾರೀಕಾದರೂ ಕೂಡ ಒಂದು ಪರಿಸರದ ಕಾಳಜಿ ವಹಿಸಿಕೊಂಡು ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಶರಣ ಸರ್ ಅವರ ಒಂದು ಕಾರ್ಯವೈಖರಿ ಬಗ್ಗೆ ಎಲ್ಲರೂ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುವಂಥದ್ದು. ಹಾಗಾಗಿ ನಮಗೂ ಕೂಡ ಇವತ್ತು ಒಂದು 10 ಗಿಡ ತೊಗೊಂಡೋಗಿ ಹಾಕಿ ಅಂತ ಹೇಳಿದ್ರು. ನಾವು ಕೂಡ ಅದೇ ರೀತಿ ಕೇಳಿಕೊಂಡು ನಮ್ಮ ಮನೆಯ ಸುತ್ತಮುತ್ತ ಪರಿಸರದ ವಾತಾವರಣ ಆಗಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು 10 ಗಿಡವನ್ನು ತೊಗೊಂಡೋಗಿ ಬೆಳೆಸ್ತಾ ಇದ್ದೀವಿ. ಅದೇ ರೀತಿ ಎಲ್ಲರೂ ಸಾರ್ವಜನಿಕ ಸಮಸ್ತ ಜನಗಳು ಈ ಗಿಡ ಹಾಕಿ ಬೆಳೆಸುವ ಮೂಲಕ ಪರಿಸರವನ್ನು ಕಾಪಾಡಬೇಕು. ಪರಿಸರದ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ ನನಗೆ ಮಾತು ತಿಳಿಸ್ತಾ ಇದ್ದರೆ ಜೈ ಕರ್ನಾಟಕ. ಎಲ್ಲ ಕೊನೆ ದಿನ ಆಗಿರೋದ್ರಿಂದ ಇವತ್ತು ಈ ಒಂದು ಸ್ಪರ್ಧೆಯಲ್ಲಿ ಒಂದು ಗಿಡ ನೆಡುವ ಸ್ಪರ್ಧೆಯಲ್ಲಿ ಎಲ್ಲರೂ ವಿಶೇಷವಾಗಿ ಭಾಗವಹಿಸಿ ಆ ಒಂದು ಗಿಡ ನೆಡುವ ಒಂದು ಫೋಟೋವನ್ನು ಆ ಒಂದು ನಂಬರಿಗೆ ಕಳಿಸ್ಬೇಕು.